ನಮ್ಮ ಸಂವಿಧಾನ ಎಲ್ಲರಿಗೂ ಸ್ವಾತಂತ್ರ್ಯವಾಗಿ ಬದುಕುವ ಹಕ್ಕನ್ನು ನೀಡಿದೆ. ನಮ್ಮ ಇಂದಿನ ಆಚರಣೆಗಳಿಂದ ನಾಳಿನ ಬದುಕಿಗೆ ತೊಂದರೆಯಾಗಬಾರದು. ದಸರಾದಲ್ಲಿ ಡಿಜೆ ಬಳಕೆಗೆ ನಿರ್ಬಂಧ ಹೇರಿರುವುದು ಕೂಡ ಇದೇ ಉದ್ದೇಶದಿಂದಲೇ ಹೊರತು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಂಜನ್ ಸ್ಪಷ್ಟಪಡಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ನಡೆದ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದಸರಾದಲ್ಲಿ ನಿಗದಿಗಿಂತ ಹೆಚ್ಚಿನ ಡೆಸಿಬಲ್ ಡಿಜೆ ಬಳಸದಂತೆ ನಿಯಮವೇ ಇದೆ. ಈ ಕಾನೂನನ್ನು ನಾವು ಗೌರವಿಸಬೇಕು. ಡಿಜೆಯಿಂದ ಯುವಕರಿಗೆ ಹೆಚ್ಚಿನ ತೊಂದರೆ ಇಲ್ಲ. ಆದರೆ ವಯೋವೃದ್ಧರು, ಮಂಟಪದ ರಕ್ಷಣೆಗೆ ಇರುವ ಪೊಲೀಸರು, ಸಣ್ಣ ಮಕ್ಕಳು, ಪ್ರಾಣಿ ಪಕ್ಷಿಗಳಿಗೆ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹೆಚ್ಚಿನ ತೊಂದರೆಯಾಗುತ್ತದೆ. ದೇಶದ ಕಾನೂನಿನಂತೆ ಇಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ. ಆ ಸ್ವಾತಂತ್ರ್ಯವನ್ನು ಯಾರು ತೊಂದರೆ ಮಾಡಬಾರದೆಂಬ ಉದ್ದೇಶಕ್ಕೆ ಕಾನೂನು ಜಾರಿ ಮಾಡಲಾಗಿದೆ. ಡಿಜೆ ಬಳಸುವಾಗ 55 ರಿಂದ 75 ಡೆಸಿಬಲ್ ಒಳಗೆ ಮಾತ್ರ ಇರಬೇಕು. ಇದಕ್ಕಿಂತ ಜಾಸ್ತಿ ಮಾಡಬಾರದು. ಇದಕ್ಕಿಂತ ಹೆಚ್ಚಿನ ಡೆಸಿಬಲ್ ಬಳಸಿದ್ದಲ್ಲಿ ಶಬ್ದ ಮಾಲಿನ್ಯ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಹೀಗಾಗಿ ಅದು ಹಾನಿಕಾರಕವಾಗಲಿದೆ. ಕಳೆದ ಬಾರಿ ದಸರಾದಲ್ಲಿ ನಿಗದಿತ ಡೆಸಿಬಲ್ಗಿಂತ ಹೆಚ್ಚಿನ ಡೆಸಿಬಲ್ನಲ್ಲಿ ಡಿಜೆ ಬಳಸಲಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಶಬ್ದ ಮಾಲಿನ್ಯದ ವಿರುದ್ಧ ಕ್ರಮ ಕೈಗೊಳ್ಳುವ ಅಧಿಕಾರ ಹೊಂದಿದ್ದು ಅವರು ಈ ಬಗ್ಗೆ ಕ್ರಮ ವಹಿಸುತ್ತಾರೆಂದು ಹೇಳಿದರು. ಬೇರೆ ಎಲ್ಲಿ ನಾನು ಹೋಗಿ ಇಂದಾಗ ನಾನು ಹೇಳಿರೋದಿಲ್ಲ. ಬೇರೆ ಜಿಲ್ಲೆಗಳಲ್ಲಿ ಇರುವಾಗ ಮೀಡಿಯಾವರು ಚೆನ್ನಾಗಿದ್ದಾರೆ ಅಂತ ನಾನು ಯಾವಾಗ ಮಾತಾಡಿಲ್ಲ. ಸೊ ವೆನ್ ಐ ಫೀಲ್ ನಾನು ಹೇಳ್ತೀನಿ. ಸೊ ಇಲ್ಲಿ ಆ ಪ್ರೊಫೆಷನಲಿಸಮ್ ಇದೆ, ಇಲ್ಲಿ ನೀವು ಮಾತ್ರ ಅಲ್ಲ. ಸೋ ಮೆನಿ ಪ್ರೊಫೆಷನ್ಸ್ ಯಾರು ಸೇಮ್. ಲಾಯರ್ಸ್ ಅಂದ್ರೆ ಸೊ ಬೇರೆ ಬೇರೆ ಕಡೆ ಪೊಲೀಸ್ ಲಾಯರ್ ಅಂದ್ರೆ ಇದು ಆಗಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕೊಡಗಲ್ಲಿ ದೇ ಆರ್ ವೆರಿ ಜೆಂಟಲ್. ಎಸ್, ಲೀಗಲೇ ಅವ್ರು ಫೈಟ್ ಮಾಡ್ತಾರೆ. ಅವರು ಯಾರು ಹೋಗ್ತಾರೋ ಅಡ್ವೊಕೇಟ್ ಮಾಡ್ತಾರೆ ಅವ್ರಿಗಾಗಿ. ಇಟ್ ಈಸ್ ದೇರ್ ಪ್ರೊಫೆಷನಲ್. ಬಟ್ ಪರ್ಸನಲ್ ಆಗಿ ತಗೊಂಡು ಯಾವುದು ಮಾಡೋದು ಇರಲಿ, ಇಲ್ಲ ಇಲ್ಲೀಗಲ್ ವಿಚಾರಕ್ಕೆ ಸೀದಾ ಹೋಗಿ ಸಪೋರ್ಟ್ ಮಾಡೋದು ಇಲ್ಲಿ ಈವನ್ ಲಾಯರ್ಸ್ ಕಡೆನೂ ಅಲ್ಲ. ಇಲ್ಲಿರುವ ಒಂದೊಂದು ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಹೇಳ್ತೀವಲ್ಲ, ಸೊ ಈವನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಬಿಟ್ಟು ಔಟ್ಸೈಡ್ ಇರೋದು ಕೂಡ ಬಹಳಷ್ಟು ಪ್ರೊಫೆಷನಲ್ಸ್